ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಒಳ್ಳೆ ದಿವಸ ಅಂತ ಇದಕ್ಕೆ ಅಂದ್ಕೊತೀನಿ. ಯಾಕೆಂದರೆ ಇವತ್ತು ಒಳ್ಳೆ ಕೆಲಸನೂ ಸಿಕ್ಕಿದೆ ಮತ್ತು ಒಳ್ಳೆ ಹಾರ್ಡ್ ವರ್ಕು ಕೂಡ. ಇವತ್ತೊಂದು ಹೊಸ ಮಿಷಿನ್ ಕೂಡ ತಂದೆ, ಮಾಲ್ ಕಟ್ ಮಾಡೋಕ್ಕೆ, ವಾಲ್ ಕಟ್ ಮಾಡೋಕ್ಕೆ 16 ಇಂಚಿಂದು. ಅದಕ್ಕೋಸ್ಕರ ಇದಕ್ಕೆ ಒಳ್ಳೆ ದಿನ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದೇ ಮಿಷಿನ್ನು. ಮತ್ತು ಈ ವಾಲ್ ಕಟ್ ಮಾಡಬೇಕು. ಈ ಹಿಂದೆ ಏನಿದೆಯೋ ಇದನ್ನು ತೆಗೆದು ಕಟ್ ಮಾಡಿ ದೊಡ್ಡದಾಗಿ ಇಟ್ಬೇಕು. ನೋಡಿ, ಒಳಗಡೆ ಎಲ್ಲ ಕಟ್ ಮಾಡಾಗಿದೆ. ಮತ್ತು ಹೊರಗಡೆನೂ ಕೂಡ ಕೆಳಗಡೆ ಮೇಲ್ಗಡೆ ಎಲ್ಲ ಫುಲ್ ಸೈಡಲ್ಲೆಲ್ಲ ಕಟ್ಟಾಗಿದೆ. ಕಟ್ ಮಾಡಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇದೇ ಮಿಷಿನಲ್ಲಿ ಕಟ್ ಮಾಡಿರೋದು. 16 ಇಂಚಿನ ಬ್ಲೇಡು ನೋಡಿ, ಈ ಥರ ಕ್ಲಿಯರ್ ಆಗಿದೆ. ಕಟ್ ಮಾಡಿರೋದು ಉಳಿಸಿರೋದು ಯಾವುದು ವಿಡಿಯೋ ಮಾಡಿಲ್ಲ. ಬಟ್ ಎಲ್ಲ ನೀಟಾಗಿ ಕಟ್ ಮಾಡಿ ನೀಟಾಗಿ ಉಳಿಸಿದ್ದೀವಿ. ಕಿಟಕಿಯನ್ನು ತೆಗ್ದಿದ್ದೀವಿ. ಕಿಟಕಿ ಇತ್ತು ಅಲ್ಲಿ, ಅದನ್ನು ತೆಗ್ದಿದ್ದೀವಿ. ನೋಡಿ ಯಾವ ಥರ ಕಾಣುತ್ತೆ ಈಗ ಒಳಗಡೆಯಿಂದವ. ಎಲ್ಲ ಫುಲ್ ಗಲೀಜಾಗಿಬಿಟ್ಟಿದೆ ಮನೆ. ಬಟ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಓಕೆ, ಇಷ್ಟ ಆಗಿದೆ ಈ ಕೆಲಸ. ಇನ್ನೂ ಬೇಜಾನ್ ಕೆಲಸ ಐತೆ ಈ ಮನೆಯಲ್ಲಿ. ನೋಡಿ, ಎಲ್ಲ ಒಳಕಲ್ಲಿತ್ತು, ಒಳಕಲ್ಲು ತೆಗೆದು, ಒಳಕಲ್ಲು ವಿಡಿಯೋನ ನೋಡಿರಿ ಅನಿಸುತ್ತೆ ಫಸ್ಟ್ಗೆ. ಒಳಕಲ್ಲು ತೆಗೆದಿದ್ದೀವಿ. ಇವಾಗ ನೋಡಿ ನಮ್ಮ ಹುಡುಗ ಈಗ ಈ ಕಡೆ ಇನ್ನೊಂದು ಕಟ್ ಮಾಡಬೇಕು ಗೋಡೆಯ. ಈ ಸಣ್ಣ ಇಂಚಿನ ಬ್ಲೇಡಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಮಾರ್ಕ್ ಮಾಡ್ಕೊಂಡು ಡ್ರಿಲ್ ಹಾಕಿ ಔಟ್ಸೈಡ್ ಒಳಗಡೆ ಕುಯ್ದಿದ್ದೀವಿ. ಅದು ವೀಡಿಯೋ ಮಾಡಿಲ್ಲ, ಪರವಾಗಿಲ್ಲ. ಈ ಔಟ್ಸೈಡ್ ಮಾರ್ಕ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಕಡೆಯಿಂದ ಡ್ರಿಲ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡ್ತಾಯಿದ್ದೀವಿ. ಇದನ್ನು ಕಟ್ ಮಾಡಿ ಉಳಿಸ್ಬೇಕು. ನೋಡಿ ಯಾವ ಥರ ಉಳಿಸ್ತೀವಿ ಅಂತ ನೀಟಾಗಿ ನೋಡಿದರೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ, ನೀಟಾಗಿ ಕೆಲಸನೂ ಗೊತ್ತಾಗುತ್ತೆ. ಬಟ್ ನಮಗೂ ಕೆಲಸ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ. ನಮಗೂ ಒಂದು 2 ಕಡೆ ಕೆಲಸ ಸಿಕ್ಕಿದ್ರೆ ನಮಗೂ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಕೆಲಸ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಕೆಲಸ ಕಮೆಂಟ್ ಎಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ.
ಆ ವಿಂಡೋ ಬೀಳ್ಸಿತ್ತಾಯಿತು. ಈಗ ಇನ್ನೊಂದು ವಿಂಡೋ ಬೀಳ್ಸಿರೋದು ಯಾವುದು ರೆಕಾರ್ಡ್ ಮಾಡ್ಕೊಂಡಿಲ್ಲ. ಈ ವಿಂಡೋ ಫುಲ್ ರೆಕಾರ್ಡ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ರೆಕಾರ್ಡ್ ಆಗುತ್ತೆ ಗೊತ್ತಿಲ್ಲ. ನೋಡಿ ಔಟ್ ಸೈಡು 9 ಇಂಚಿನ ಗೋಡೆ. ನಮ್ಮ ಮಿಷಿನ್ ಕುಯ್ಯೋದು 6 ಇಂಚು. ಇದೇ ಮಿಷಿನ್ನು 6 ಇಂಚ್ ಕುಯ್ಯುತ್ತೆ. ಅದಕ್ಕೋಸ್ಕರ ಆ ಕಡೆ ಈ ಕಡೆ ಅಲ್ಲಿ ಸೈಡು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡಿದ್ದೀವಿ. ನೋಡಿ ಇದೇ ಮಿಷಿನ್ ಯಾವ ಥರ ಇದೆ ಅಂತವ. ಮಿಷಿನ್ ಮಾತ್ರ ಸೂಪರಾಗಿದೆ. ಬಟ್ ಸ್ವಲ್ಪ ವೆಯ್ಟು. ಮೋಡ್ ಕುಯ್ಯೋಕ್ಕೆ ಮಾತ್ರ ಸೂಪರು, ಕುಯ್ಯೋಕ್ಕೆ ಸ್ವಲ್ಪ ವೆಯ್ಟು ಅನಿಸುತ್ತೆ. ನೋಡಿ ಕಿಟಕಿ ತೆಗ್ದಿದ್ದೀವಿ. ಕಿಟಕಿ ಎಳ್ದಿದ್ವಲ್ಲ, ನೋಡಿದ್ರಲ್ಲ, ಅದು 2 ಕಿಟಕಿ ತೆಗ್ದಿದ್ದೀವಿ. ಈಗ ಹೊಡಿತಾಯಿದ್ವಿ, ಬೀಳಿಸ್ತಾಯಿದ್ವಿ. ಯಾವ ಥರ ಕಾಣುತ್ತೆ ನೋಡಿ. ಇದೇ ಥರ ಕೆಲಸ ಮಾಡ್ತಾಯಿರ್ತೀವಿ. ದಯವಿಟ್ಟು ಯಾರಾದರೂ ಕೆಲಸ ಇದ್ದರೆ ಇದೇ ನಂಬರಿಗೆ ಕಾಲ್ ಮಾಡಿ, ಕೆಲಸ ಬಂದು ಕೆಲಸ ಮಾಡಿಕೊಡ್ತೀವಿ. ಅಮೌಂಟ್ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೋಡ್ಬೋದು ಯಾವ ಥರ ಕಟ್ ಮಾಡಿದ್ದೀವಿ. 2 ಸೈಡು ಕಟ್ ಮಾಡಿದ್ದೀವಿ, ಬೀಳಿಸ್ತಾ ಇದ್ದೀವಿ. ಒಳಗಡೆ ನೆಲ್ಲಿ ಬೇರೆ ಇದೆ, ಟ್ಯಾಪ್ಗಳು ಅವೆಲ್ಲ ನೀಟಾಗಿ ಮುರಿದ್ಗಿರ್ದು ಹೋಗ್ದವು ಅಂತ ನೋಡ್ಕೊಂಡು ನೀಟಾಗಿ ನಿಧಾನ ಸ್ವಲ್ಪ ಬೀಳಿಸ್ಕೊಬೇಕು. ಆಮೇಲೆ ಆಲ್ರೆಡಿ ಟೈಲ್ಸ್ ಹಾಕಿದಾರಲ್ಲ, ಟೈಲ್ಸು ಸುಮ್ಮನೆ ಹೊಡೆದೋಗಿರ್ತಾರೆ, ಸುಮ್ಮನೆ ಹಿಂಸೆ ಆಗುತ್ತೆ ಅವ್ರಿಗೂ. ಡಬಲ್ ಕೆಲಸ ಆಗುತ್ತೆ. ಮತ್ತು ಈ ಮಿಷಿನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಏನು ಹೇಳೋ ಮನೆ ಒಳಗಡೆ ಇರೋ ಸಪ್ಲೈ ಯಾವುದನ್ನೂ ಬಿಟ್ಕೊಂಬೇಡಿ. ಎಲ್ಲ ಡೆಡ್ ಮಾಡಿ, ಎಲೆಕ್ಟ್ರಿಕಲ್ ಸಪ್ಲೈನೇ ಡೆಡ್ ಮಾಡಿ ಗೋಡೆ ಕುಯ್ಯಕ್ಕೆ. ಯಾಕೆ ಅಂದರೆ ವೈರ್ ಎಲ್ಲೆಲ್ಲಿ ಬಂದಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಬೇರೆ ಯಾರೋ ವೈರಿಂಗ್ ಮಾಡಿರ್ತಾರೆ. ನಾವು ಈ ಕೆಲಸ ಮಾಡೋಕ್ಕೆ ಹೋದಾಗ ಒಳಗಡೆ ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಭಾಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಪ್ಲೈ ಎಲ್ಲ ಡೆಡ್ ಮಾಡ್ಕೊಂಡು ನೀವೇ ಸಪ್ರೇಟ್ ಸ್ವಿಚ್ ಬೋರ್ಡ್ ಹಾಕ್ಕೊಂಡು ಕೆಲಸ ಮಾಡಿ. ನೋಡ್ಬೋದು ಯಾವ ಥರ ಇದೆ ಅಂತ ಕೆಲಸ. ನೀಟಾಗಿ ಎಲ್ಲ ಉರುಳಿಸ್ತಾ ಇದ್ವಿ. ಸ್ವಲ್ಪನೇ ಒಳಗಡೆಗೆ ಬಿದ್ದರೆ ಬೀಳ್ಸ್ಕೊಳಂಗಿಲ್ಲ. ಅದಕ್ಕೋಸ್ಕರ ಟೈಲ್ಸಲ್ಲಿ ಸ್ವಲ್ಪನೇ ಉದುರಿಸ್ತಾ ಇದ್ವಿ. ಓಕೆ, ನೋಡಿ ಫ್ರೆಂಡ್ಸ್. ಓಕೆ, ಹೋಗಲ್ಲ ಬೇಕಾ ಸರ್? ನೀವು ಬರ್ತೀರಾ? ಈ ಕಡೆ ಅಳತೆ ಮಾಡಲಿಲ್ವಲ್ಲ, 1 ಇಂಚ್ ಕೆಳಗೆ ಕುಯ್ದಲ್ಲ, 1-1.5 ಇಂಚ್ ಅಂತ ಕುಯ್ಕೊಂಡೆ. 2 ಇಂಚ್ ಆಯ್ತು. ಹ್ಞೂ, ನೋಡಿ ಬೀಳುತ್ತೆ. ಬೀಳುತ್ತೆ ಕಣ, ಇಂಡಲ್ ಹೊಡಿಬೇಕು. ಮೇಲೆ ದರ್ಶಿ, ಅದು ಬೇಡ. ಮ್ಯಾಲೆ ಇಂಡಲ್ ಹೊಡಿ. ಅದು ಹೊಡಿ ಹೇಳ್ತೀನಿ. ಬಿತ್ತು ಹೊಡಿ ಬಿತ್ತು. ನಿಧಾನ ಅಷ್ಟೇ. ಎಲ್ಲ ಕದ್ರಿಕೊಂಡಾತು. ಮ್ಯಾಕ್ ಹೊಡ್ಕ, ಮ್ಯಾಲೆ ನೋಡ್ಕ. ಹೊಡಿ, ಎದ್ರಿಕೊಂಬೇಡ, ಹೊಡಿಯ ಕೆಳಗೆ ಕಾಲ್ಗ. ಹ್ಞೂ, ಅವು ಕಾಲ ಮೇಲೆ ಬಿದ್ದುಬಿಡ್ತಾವೆ. ಯಾಕ ಇವರೇ ಓನರ್, ಮನೆ ಓನರು. ಇವ್ರದ್ದು ಯೂಟ್ಯೂಬ್ ಚಾನಲ್ ಇವ್ರದ್ದು ಇದೆ ಅಂತೆ. ಇವರು ಹೇಳಿರು. ನೋಡಿ ಎಲ್ಲ ಕೆಲಸ ಯಾವ ಥರ ಇದೆ ಅಂತ ನೋಡಿ. ವೈರ್ ಸಪ್ಲೈ ಇದೆ, ಬಟ್ ನಮಗೆ ಗೋಡೆ ಒಳಗಡೆ ಎಲ್ಲಿ ಬಂದಿದೆ ಅಂತ ಗೊತ್ತಾಗಿರಲ್ಲ. ಅದಕ್ಕೋಸ್ಕರ ನೋಡ್ಕೊಂಡು ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸಪ್ಲೈ ಮಾತ್ರ ಡೆಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಹಳೆ ಬಿಲ್ಡಿಂಗ್ ಆದರೆ, ಹೊಸ ಬಿಲ್ಡಿಂಗಲ್ಲೂ ಕರೆಂಟ್ ಇಲ್ಲ ಅಂದರೆ ಓಕೆ. ಕರೆಂಟ್ ಇದ್ರೂ ಮಾತ್ರ ಡೆಡ್ ಮಾಡಲೇಬೇಕು. ಡೆಡ್ ಮಾಡಿ ಕೆಲಸ ಮಾಡ್ಕೋಬೇಕು. ಓಕೆ, ಕೆಲಸ ಈ ಥರ ಇದೆ. ದಯವಿಟ್ಟು ಕಾಲ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಯಾವುದೇ ಕೆಲಸ ಇದ್ದರೂ ಹೇಳಿ. ವೈರಿಂಗ್ ಇರ್ಬೋದು, ಕಟ್ಟಿಂಗ್ ಆಗಿರ್ಬೋದು, ಈ ಥರ ಗೋಡೆ ಕುಯ್ಯೋದಾಗಿರ್ಬೋದು, ಇಲ್ಲ ಮೋಲ್ಡ್ ಕುಯ್ಯೋದಾಗಿರ್ಬೋದು, ಇಲ್ಲ ಡ್ರಿಲ್ ಹಾಕೋದೇ ಇರ್ಬೋದು. ಯಾವುದೇ ಇದ್ರೂ ನೋಡಿ. ನೋಡಿ ಈ ಥರ ಕೆಲಸ ಫಿನಿಶ್ ಆಗಿದೆ.